ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಬೆಳಗಿನ ಜಾವ ಅರ್ಜೆಂಟಾಗಿ ಆಫೀಸ್ಗೆ ಹೋಗೋರು ಮತ್ತು ಸ್ಕೂಲ್ಗೆ ಹೋಗೋರು ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ರೆಸಿಪಿ ಟೊಮೊಟೊ ಬಾತ್ನ ತುಂಬ ಬೇಗ ಮಾಡ್ಬೋದು. ಒಂದು 15 ಮಿನಿಟ್ಸ್ 20 ಮಿನಿಟ್ಸಲ್ಲಿ ಆಗೋಗುತ್ತೆ. ಇಲ್ಲಿ ನಾನು 1/4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ತೊಳೆದು ಇಟ್ಕೊಂಡು ಈಗ ಪುದೀನ ಸೊಪ್ಪು, 3 ಈರುಳ್ಳಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, 1/4 ಇಂಚು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 7 ಟೊಮೊಟೊ. ಈಗ ಅದಕ್ಕೆ ಒಗ್ಗರಣೆಗೆ ಅರಿಶಿನ, ಚಿಲ್ಲಿ ಪೌಡರು, ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ನಾವು ಕುಕ್ಕರ್ನ ಇಟ್ಕೊಂಡು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ನಾನು ಪಲಾವ್ ಐಟಮ್ಸು ಅಂದರೆ ಸೋಂಕಾಳು, ಕಸ್ತೂರಿ ಮೇಥಿ, ಕಲ್ಲು ಹೂವು, ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನಾವು ಬಟಾಣಿ ಕೂಡ ಸೇರಿಸ್ಕೊಳ್ಬೋದು, ಅದೂ ಟೇಸ್ಟಿಯಾಗಿರುತ್ತೆ. ಬಟ್ ನಾನು ಬಟಾಣಿ ಹಾಕ್ಕೊಂಡಿಲ್ಲ. ಈಗ ಈರುಳ್ಳಿನ ಉದ್ದಕ್ಕೆ ಹಚ್ಕೊಂಡು ಕುಕ್ಕರ್ ಒಳಗಡೆ ಹಾಕಿ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಲರು ಅದರ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಒಲೆ ಮೇಲೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಮಸಾಲೆನ ರುಬ್ಕೊಳ್ಬೇಕಲ್ವ, ಅದಕ್ಕೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಈರುಳ್ಳಿ, ನಿಮಗೆ 3 ಈರುಳ್ಳಿ ತೋರಿಸಿದ್ನಲ್ವ, ಅದರಲ್ಲಿ 2 ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ 1 ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಇದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಫ್ರೈ ಮಾಡ್ದೇ ಕೂಡ ಹಸಿ ಆಗೋ ಕೂಡ ರುಬ್ಕೊಳ್ಬೋದು. ಬಟ್ ನಾನು ಈ ರೀತಿ ರುಬ್ಕೊಂಡು ಮಾಡ್ತೀನಿ. ಸೊ ಈಗ ಟೊಮೊಟೊ ತೊಗೊಂಡಿದ್ದಲ್ವ, ಅದನ್ನು ಸಣ್ಣಾಗಿ ಈ ರೀತಿ ಕಟ್ ಮಾಡಿ 1 2 ಭಾಗ 3 ಭಾಗ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ತುಪ್ಪ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಆಯಲ್ನೇ ಪ್ರಿಫರ್ ಮಾಡೋದು. ಇದು ಫ್ರೈ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ. ಈಗ ಸ್ಟವ್ ಮೇಲೆ ಈರುಳ್ಳಿ ಬ್ರೌನ್ ಕಲರ್ ಟರ್ನ್ ಆಗಿದೆ ಅಲ್ವಾ, ಈಗ ನಾನು ರುಬ್ಬಿದಂಥ ಮಸಾಲನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ. ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಲೋಟ ತೊಗೊಂಡಿದ್ನಲ್ವ, ಅದರಲ್ಲಿ ಈಗ 1 ಲೋಟ ನೀರನ್ನ ನಾನು ಕುಕ್ಕರ್ನಲ್ಲಿದ್ದಂಥ ಮಸಾಲೆಗೆ ಚೆನ್ನಾಗಿ ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ ನೀರನ್ನ. ಇನ್ನು ನಾವು 2.25 ಲೋಟ ನೀರು ಹಾಕ್ಕೊಳ್ಬೇಕು. ಸೊ 1/4 ಲೋಟ ನೀರಿಗೆ 3.25 ಲೋಟ ಹಾಕ್ಕೊಳ್ಬೇಕು. ಈಗ ನಾನು ಅರಿಶಿನ ಪುಡಿ, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಖಾರದ ಪುಡಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಹೇಳ್ದಾಗೆ ನಾವು 1/4 ಲೋಟ ಅಕ್ಕಿಗೆ 3.25 ಲೋಟ ನೀರು ಹಾಕ್ಕೊಳ್ಬೇಕು. ಬಟ್ ನಾನಿಲ್ಲಿ ಮಸಾಲೆಗೆ ಹಾಕಿರೋದ್ರಿಂದ 1 ಲೋಟ ನೀರನ್ನ ನಾನು ಹಾಕ್ಕೊಂಡಿರೋದ್ರಿಂದ ಇನ್ನು 2.25 ಲೋಟ ಮಾತ್ರ ಹಾಕ್ಕೊಳ್ತೀನಿ ನೀರು. ಈಗ ಮಸಾಲೆ ಕುದ್ದಿದೆ. ಈಗ ನಾನು ಆವಾಗಲೇ ಅಕ್ಕಿನ ತೊಳೆದು ಇಟ್ಕೊಂಡಿದ್ದಲ್ವ, ಆ ಅಕ್ಕಿನ ಈಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಉಪ್ಪು ಆ್ಯಡ್ ಮಾಡಾದ್ಮೇಲೆ ಈಗ ಇದಕ್ಕೆ ನಾನು ನೀರನ್ನ ಹಾಕ್ಕೊತೀನಿ. ನೋಡಿ ಇಲ್ಲಿಗ 1 ಲೋಟ ಹಾಕ್ಕೊಂಡೆ. ಸೊ 2 ಲೋಟ. ಈಗ ಇದರಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ಮೊದಲೇ ಆಲ್ರೆಡಿ ಹೇಳಿದೆ 1 ಲೋಟ ನೀರನ್ನ ಮಸಾಲೆ ಜೊತೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಈಗ 2.25 ಲೋಟ ಮಾತ್ರ ಹಾಕಿದ್ದೀನಿ. ಈಗ ಇದು ಕುದಿ ಹತ್ತಿದ ಮೇಲೆ ನಾವು ಮುಚ್ಚಳ ಹಾಕ್ಬಿಟ್ಟು 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ಕುದಿ ಆದಮೇಲೆ ಆದರೆ 2 ವಿಸಿಲು, ಕುದಿ ಹತ್ತಿಲ್ಲ ಅಂದರೆ ನೀವು 3 ವಿಸಿಲ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಹಾಗೆ ಫ್ರೆಂಡ್ಸ್, ನಾನೆಲ್ಲ ವಿಡಿಯೋದಲ್ಲಿ ಹೇಳೋ ರೀತಿ ಯಾರ್ಯಾರು ಹೊಸಬ್ರು ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈಗ ಟೊಮೊಟೊ ಬಾತ್ ರೆಡಿ ಆಗಿದೆ. ಇದನ್ನು ನಾವು ಲೈಟಾಗಿ ಜಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮಸಾಲೆ ಎಲ್ಲ ಮೇಲೆ ಸೇರ್ಕೊಂಡಿರುತ್ತಲ್ವ, ಹಾಗಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ನಲ್ಲಿ ನಾನು ಟೊಮೊಟೊ ಬಾತ್ನ ಹಾಕ್ಕೊಂಡೋದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ. ಸೊ ಟೊಮೊಟೊ ಬಾತ್ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.